ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಅನ್ನುವಂಥ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಕಾಲದ ರೆಸಿಪಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತಿಯಾಗಿರುತ್ತೆ, ಅಷ್ಟೇ ರುಚಿಕರವಾಗುತ್ತೆ. ಹಾಗೆ ಇದು ಚಳಿಗಾಲದಲ್ಲಿ ತಿನ್ನಲೇಬೇಕಾದಂಥ ರೆಸಿಪಿ. ಸೊ ಬನ್ನಿ ಸ್ನೇಹಿತರೆ, ಈ ಓಲ್ಡ್ ಈಸ್ ಗೋಲ್ಡ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಇದಕ್ಕೆ ಮಸಾಲೆನ ಪ್ರಿಪೇರ್ ಮಾಡೋಣ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಾಳುಮೆಣಸು, 1 ಟೀ ಸ್ಪೂನಷ್ಟು ಸೋಂಕಾಳು, 1 ಟೀ ಸ್ಪೂನಷ್ಟು ಮೆಂತೆಕಾಳು, 2 ಟೀ ಸ್ಪೂನಷ್ಟು ಸಾಸಿವೆ, 1/4 ಚಮಚದಷ್ಟು ಓಂಕಾಳು ಹಾಕ್ಕೊಳ್ಳೋಣ. ನಂತರ ಕಲೋಂಜಿ ಹಾಕ್ಕೊಳ್ಳೋಣ 1 ಟೀ ಸ್ಪೂನಷ್ಟು. ಈಗ ಈ ಎಲ್ಲ ವಸ್ತುಗಳನ್ನ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಸ್ವಲ್ಪ ಹೊಂಬಣ್ಣ ಬಂದು ಘಮ ಘಮ ಅನ್ನೋವರೆಗೂ ನಾವು ಫ್ರೈ ಮಾಡಬೇಕು. ಅಷ್ಟರಲ್ಲಿ ನಾವು ಈ 3 ಮೇನ್ ಇಂಗ್ರೀಡಿಯೆಂಟ್ನ ಚಾಪರಿಂದ ಚಾಪ್ ಮಾಡ್ಕೊಳ್ಳೋಣ. ಆ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ. ಇದನ್ನೆಲ್ಲ ಚಾಪರಿಂದ ಸಣ್ಣಕ್ಕೆ ಚಾಪ್ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ರೀತಿಯ ಚಾಪರ್ ಇಲ್ಲ ಅಂತಂದರೆ ಮಿಕ್ಸರ್ ತೊಗೊಂಡು ನೀವು ರಿವರ್ಸ್ ಮೋಡಲ್ಲಿ 2-3 ಸರ್ತಿ ಗ್ರೈಂಡ್ ಮಾಡಿದ್ರೆ ಇದು ಇದೇ ರೀತಿಯಲ್ಲಿ ಬರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದನ್ನು ನಾವು ನುಣ್ಣಗೆ ರುಬ್ಬಬಾರ್ದು, ಈ ರೀತಿಯಲ್ಲಿ ಕೋರ್ಸಾಗಿ ಇರಬೇಕು. ಈಗ ಮೆಣಸಿನ್ಕಾಯಿ ನಾನು ಚಾಪರಿಂದ ಚಾಪ್ ಮಾಡ್ಕೊಂಡಾಯಿತು. ಈಗ ಬೆಳ್ಳುಳ್ಳಿ ಶುಂಠಿ ಕೂಡ ಇದೇ ರೀತಿಯಲ್ಲಿ ಮಾಡ್ತೇನೆ. ಖಂಡಿತವಾಗಿಯೂ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ಹಾಗೆ ಸ್ನೇಹಿತರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈಗ ಎಲ್ಲನೂ ನಾವು ಚಾಪ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಾಯಿತು. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಅಷ್ಟರಲ್ಲಿ ನಮಗೆ ಮಸಾಲೆ ಕೂಡ ತಣ್ಣಗಾಗಿರುತ್ತೆ. ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈ ಒಂದು ಉಪ್ಪಿನಕಾಯಿನ ನಮ್ಮ ಅಜ್ಜಿ ಡೈಲಿ ಮಧ್ಯಾಹ್ನ 1 ಸ್ಪೂನು ಒಂದು ರೊಟ್ಟಿಯಲ್ಲಿ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಿತ್ತು. ಹಾಗೆ ತುಂಬ ಆರೋಗ್ಯವಾಗೂ ಕೂಡ ಇರ್ತೀವಿ ನಾವು ಚಳಿಗಾಲದಲ್ಲಿ ಇದನ್ನು ತಿಂದರೆ. ಈಗ ಮಸಾಲೆ ಪೌಡರ್ ಕೂಡ ರೆಡಿ ಆಯಿತು. ಈಗ ನಾವು 1 ಟೇಬಲ್ ಚಮಚದಷ್ಟು ಸಾಸಿವೆ ಎಣ್ಣೆನ ಬಿಸಿ ಮಾಡಿ ತಣ್ಣಗೆ ಮಾಡಬೇಕು, ಅಂದರೆ ಕಾಯಿಸಿ ಆರಿಸ್ಬೇಕು. ಸೊ ಅಲ್ಲಿವರೆಗೂ ಇದರಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಚಮಚದಷ್ಟು ಅರಿಶಿನ, ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ರುಚಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನಂತರ 1 ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೋಬೇಕು. ಹಾಗೆ ನಾವು ಪುಡಿ ಮಾಡಿಟ್ಟಿರುವಂತಹ ಒಂದು ಮಸಾಲೆನ ಹಾಕ್ಕೊಳ್ಬೇಕು. ಈ ಮಸಾಲೆನ ಹಾಕ್ಕೊಂಡು 1/4 ಚಮಚದಷ್ಟು ನಾವು ಇದರಲ್ಲಿ ಕಲೋಂಜಿ ಹಾಕಬೇಕು. ಕಲೋಂಜಿ ನಾವು ಮಸಾಲೆಯಲ್ಲಿ ಕೂಡ ಹಾಕಿರ್ತೀವಿ. ಇದರಲ್ಲಿ ನೀವು ಈ ರೀತಿಯಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ, ಇಲ್ಲಾಂದ್ರೂ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದರಲ್ಲಿ ಕಾಯಿಸಿ ಆರಿಸಿದ ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾಯಿದ್ರು ಸ್ನೇಹಿತರೆ, ಎಣ್ಣೆ ಹಾಕೋವಾಗ ಉಪ್ಪಿನಕಾಯಿ ಅನ್ನತ್ತೆ ನನಗೆ ಎಣ್ಣೆಯಲ್ಲಿ ಮುಳುಗಿಸಿಡಿ ಅಂತ. ಸೊ ಖಂಡಿತವಾಗಿಯೂ ನಿಜ. ಉಪ್ಪಿನಕಾಯಿನ ಎಷ್ಟು ಎಣ್ಣೆಯಲ್ಲಿ ಮುಳುಗಿಸಿಡ್ತೀವೋ ಅಷ್ಟು ದಿನ ಬಾಳಿಕೆ ಬರುತ್ತೆ, ಹಾಗೆ ಅಷ್ಟು ರುಚಿಕರವಾಗಿಯೂ ಇರುತ್ತೆ. ಸೊ ನೋಡಿದ್ರಲ್ಲ, ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೀವು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 5 ದಿನ ಇದನ್ನು ಒಂದು ಗ್ಲಾಸಿನ ಜಾರಲ್ಲಿ ಹಾಕಿಡಬೇಕು. 5 ದಿನ ಅಂದರೆ ದಿನಕ್ಕೊಂದ್ಸರಿ ಇದನ್ನು ಮಿಕ್ಸ್ ಮಾಡಬೇಕು, ಒಣ ಚಮಚ ತೊಗೊಂಡು. ನಂತರ ನೀವು ಇದನ್ನು ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಲ್ಲಿ ನಾನು ಹಾಕಿಟ್ಟಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಒಂದು ಓಲ್ಡ್ ಈಸ್ ಗೋಲ್ಡ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.